ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗ್ಬೇಕಂದ್ರೆ ಬೆಸ್ಟ್ ಮೆಥಡ್ ಅಂದರೆ ನಾವೇನು ಮಾಡಬೇಕು, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಬೇಗ ರೀಚ್ ಸಿಗುತ್ತೆ ಮತ್ತು ಜಾಸ್ತಿ ಇಂಪ್ರೆಷನ್ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಜಾಸ್ತಿ ಬೇಗ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ಬರುತ್ತೆ ಮತ್ತು ಅದ್ರ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಸಬ್ಸ್ಕ್ರೈಬರ್ಸ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ. ಆದರೆ ತುಂಬ ಜನ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳ್ತದ್ರೆ ಏನಪ್ಪ, ಬ್ರದರ್ ನಾವು ಯೂಟ್ಯೂಬ್ನಲ್ಲಿ ಪ್ರತಿದಿನ ಅನ್ನೋದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಆದರೆ ಬಟ್ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ವ್ಯೂಸ್ ಎಷ್ಟು ಬರ್ತಾರೆ ನಿಮಗೆ ಗೊತ್ತಾ? ಎಷ್ಟಪ್ಪ? ಮ್ಯಾಕ್ಸಿಮಮ್ 100, 200, 300, 400ವರೆಗೆ ವ್ಯೂಸ್ ಬರುತ್ತೆ. ಅದ್ರ ಮೇಲ್ಗಡೆ ವ್ಯೂಸ್ ಬರ್ತಲ್ಲ. ಯಾಕೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ತುಂಬ ಸಿಂಪಲ್. ನೀವು ಮಾಡೋ ಒಂದು ಮಿಸ್ಟೇಕ್ನಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ಅದ್ರ ಮೇಲ್ಗಡೆ ಬರ್ತಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ಪ್ರತಿಯೊಬ್ಬ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬರು ಹೇಳ್ತೀನಿ, ಈ ಒಂದು ನಾನು ನಿಮಗೆ ಹೊಸ ನ್ಯೂ ಮೆಥಡ್ ಐತೆ ಅಂದರೆ ನ್ಯೂ ಟ್ರಿಕ್ಸ್ ಐತೆ. ಏನಪ್ಪ ಟ್ರಿಕ್ಸ್ ಅಂದ್ರೆ, ನೀವು ಯೂಟ್ಯೂಬ್ನಲ್ಲಿ ಒಂದು ಸರಿಯಾದ ಪ್ರೊಸೆಸ್ನಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದು ಟ್ರೆಂಡಿಂಗ್ ಮ್ಯೂಸಿಕ್ ಅಂದರೆ ಟ್ರೆಂಡಿಂಗ್ ಮ್ಯೂಸಿಕ್ನಿಂದ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ಟ್ರೆಂಡಿಂಗ್ ಮ್ಯೂಸಿಕ್ನಿಂದ ವೀಡಿಯೋ ಅಪ್ಲೋಡ್ ಮಾಡಿ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ಗೆ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇರ್ತೀನಿ, ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದೇ ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಮೇ ಬಿ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆಗ್ಬೋದು, ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಬೇಗ ನೀವು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬ, ಒಬ್ಬ ಹುಡುಗಿಗೆ ಸಪೋರ್ಟ್ ಮಾಡಿರ್ತೈತೆ. ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬೇಕಂದ್ರೆ, ತುಂಬ ಜನ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ, ಆದ್ರೆ ಬಟ್ ಅವ್ರಿಗೆ ರೀಚ್ ಸಿಗ್ತಲ್ಲ. ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಹೇಳ್ಬೇಕಾದ್ರೆ ಈ ಒಂದು ಟಾಪಿಕ್ ಮೇಲ್ಗಡೆ ನಾನು ಮ್ಯಾಕ್ಸಿಮಮ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ ಇದ್ದೀರಾ. ಆದರೆ ನನಗೂ ಇವಾಗ ಹೇಳ್ತಾ ಇರೋ ಈ ಮೆಥಡ್ ಏನಿದ್ರೆ ಇಲ್ಲಿವರೆಗೂ ಕೂಡ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳಿಲ್ಲ. ಅಂಥ ಒಂದು ಮೆಥಡ್ ಹೇಳ್ತಿದ್ದೀನಿ. ಅಂಥ ಒಂದು ಮೆಥಡ್ ನಾನು ನಿಮಗೆ ಹೇಳ್ತೀನಿ. ಈ ಒಂದು ಮೆಥಡ್ ನೀವು ಫಾಲೋ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ವ್ಯೂಸ್ ಬರುತ್ತೆ, ಫಾಲೋವರ್ಸ್ ಸಿಗ್ತಾರೆ, ಇನ್ಕ್ರೀಸ್ ಆಗುತ್ತೆ. ಏನಪ್ಪ ಅನ್ನೋದು ತುಂಬ ಸಿಂಪಲ್. ಈಗ ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಟ್ರೆಂಡಿಂಗ್ ಮ್ಯೂಸಿಕ್ ಮೇಲೆ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವೈರಲ್ ಆಗುತ್ತೆ. ಟ್ರೆಂಡಿಂಗ್ ಮ್ಯೂಸಿಕ್ ಮೇಲೆ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ. ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ. ಫೇಸ್ಬುಕ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ವೈರಲ್ ಆಗುತ್ತೆ, ಗೊತ್ತಾಗುತ್ತೆ. ಅಂದರೆ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ರೀಚ್ ಸಿಗುತ್ತೆ, ಲೈಕ್ಸ್ ಬರುತ್ತೆ, ಫಾಲೋವರ್ಸ್ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಈ ರೀತಿ ಇನ್ಕ್ರೀಸ್ ಆಗುತ್ತೆ. ಆದರೆ ಈಗ ಯೂಟ್ಯೂಬ್ ಎಕ್ಸಾಂಪಲ್ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂತ ಹೇಳ್ತೀನಿ. ಜಸ್ಟ್ ಏನಲ್ಲ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಲೆಂಟ್ ಮೊಬೈಲ್ ಸ್ಕ್ರೀನ್ ಕಡೆ ಆನ್ ಹಾಕಿರ್ತೀನಿ ನೋಡಿ. ಜಸ್ಟ್ ಏನಲ್ಲ, ಈಗ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು, ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಪ್ಷನ್ ಅಂತ ಒಂದು ಇತ್ತು ಮೊದಲು. ಇಲ್ಲಿ ನೋಡ್ಕೊಳ್ಳಿ, ಟ್ರೆಂಡಿಂಗ್ ಆಪ್ಷನ್ ಅಂತಲೇ ಇಲ್ಲ. ತುಂಬ ಜನ ಒಂದು ಪ್ರಾಬ್ಲಮ್ ಇದೆ, ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಯಾವ ಒಂದು ಮ್ಯೂಸಿಕ್ ಟ್ರೆಂಡಿಂಗ್ ಇದೆ ಅದನ್ನ ಯಾವ ರೀತಿ ಚೆಕ್ ಮಾಡೋದು ತುಂಬ ಜನ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡ್ಕೊಳ್ಬೋದು, ಯೂಟ್ಯೂಬ್ನಲ್ಲಿ ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಟ್ರೆಂಡಿಂಗ್ ಆಪ್ಷನ್ ಅಂತ ಮೊದಲು ಇತ್ತು, ಅದ್ರ ಬಟ್ ಇವಾಗ ಟ್ರೆಂಡಿಂಗ್ ಆಪ್ಷನ್ ಇಲ್ಲ. ಯಾವ ರೀತಿ ನಾವು ಮಾಡ್ಕೊಂಡು ತುಂಬ ಜನ ಗೊತ್ತೇ ಇಲ್ಲ ನೋಡಿ, ಇಲ್ಲಿ ಟ್ರೆಂಡಿಂಗ್ ಆಪ್ಷನ್ ಬರ್ತಲ್ಲ. ಹಾಗಿದ್ರೆ ನೀವು ಏನು ಮಾಡಬೇಕು, ಟ್ರೆಂಡಿಂಗ್ ಯಾವೊಂದು ಮ್ಯೂಸಿಕ್ ಇದೆ ನಾವು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ತುಂಬ ಸಿಂಪಲ್. ನೀವೇನು ಮಾಡಿ, ನಿಮ್ಮ ಮೊಬೈಲಲ್ಲಿ ಅಂದರೆ ಗೂಗಲ್ ಆಗಿರೋದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಬೇಕೈತೆ. ಏನಂತ, ಯೂಟ್ಯೂಬ್ ಚಾಟ್ಸ್ ಅಂತ ಸರ್ಚ್ ಮಾಡ್ಕೊ. ಮೇನ್ ಇಂಪಾರ್ಟೆಂಟ್, ಯೂಟ್ಯೂಬ್ ಚಾಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇ ವೆಬ್ಸೈಟ್ ಬರುತ್ತೆ. ಜಸ್ಟ್ ಓಕೆ ಅಲೋ ಕೊಡಿ. ಓಕೆ, ಮೊದಲನೇ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಇದು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅದು ಇಂಡಿಯಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ, ಯಾಕಪ್ಪ ತುಂಬ ಇಂಪಾರ್ಟೆಂಟ್. ಅದರ ನಂತರ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ನೀವೇನು ಮಾಡ್ಕೋ, ಶಾರ್ಟ್ಸ್ ಸಾಂಗ್ಸ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ಗೆ ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಅಂದರೆ ಡೈಲಿ ಟಾಪ್ ಸಾಂಗ್ಸ್ ಆನ್ ಶಾರ್ಟ್ಸ್, ಅಂದರೆ ಶಾರ್ಟ್ಸ್ ಅಂತ ಬಂದು ಈ ರೀತಿ ಬರುತ್ತೆ. ಜಸ್ಟ್ ನೋಡ್ಕೊಳ್ಳಿ, 1 ನಂಬರ್ ಯಾವುದಿದೆ, ಸೆಕೆಂಡ್ ನಂಬರ್ ಯಾವುದಿದೆ, ಥರ್ಡ್ ನಂಬರ್ ಯಾವುದಿದೆ ನೋಡಿ. 1 ನಂಬರ್ ಇದು ಯಾವುದೊಂದು ಸಾಂಗ್ ಇದೆ, ಅದರ ಹೆಸರು ನನಗೆ ಓದಕ್ಕೆ ಬರಲ್ಲ, ಇರಲಿ. ಸೆಕೆಂಡ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಒಂದು ದುರಾಧಾರ ಮೂವಿದು ಒಂದು ಇದ್ರೆ, ಜಸ್ಟ್ ಇದ್ರದ್ದು ಒಂದು ಸಾಂಗ್ ಇದೆ ನೋಡ್ಕೊಳ್ಳಿ, ಮ್ಯೂಸಿಕ್ಕು. ಇದನ್ನು ನೀವು ನೋಡ್ಕೊಳ್ಳಿ ಯಾವುದು ಟ್ರೆಂಡ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಟ್ರೆಂಡಿಂಗ್ ಮ್ಯೂಸಿಕ್ ಇದರಿಂದ ನಮಗೆ ವ್ಯೂಸ್ ಯಾವ ರೀತಿ ಬರುತ್ತೆ ನನಗೆ ನೆಕ್ಸ್ಟ್ ಐತೆ ನೋಡಿ. ಈಗ ಟ್ರೆಂಡ್ ಯಾವುದಿದೆ, ಜಸ್ಟ್ ಇದು ದುರಂಧರ ಮೂವಿದು ಒಂದು ಟ್ರೆಂಡ್ ಇದೆ. ಜಸ್ಟ್ ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿದೆ ನೋಡಿ ವ್ಯೂ ಆಲ್ ಶಾರ್ಟ್ಸ್ ಅಂತೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ನಾನು ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕು. ಓಕೆ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಬೋದು ಎಷ್ಟು ಜನ ಶಾರ್ಟ್ಸ್ ಮಾಡಿದ್ರೆ ನೋಡ್ಕೊಳ್ಳಿ. ಈ ಒಂದು ಮ್ಯೂಸಿಕ್ ಮೇಲ್ಗಡೆ ಶಾರ್ಟ್ಸ್ ಮಾಡೋದಕ್ಕೆ ಅವರಿಗೆ, ಅಂದರೆ ಈ ಮ್ಯೂಸಿಕ್ ಯೂಸ್ ಮಾಡೋದಕ್ಕೆ ಅವರಿಗೆ ವ್ಯೂಸ್ ಎಷ್ಟು ಬಂದಿದೆ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 2 ಮಿಲಿಯನ್, 11 ಮಿಲಿಯನ್, 6 ಮಿಲಿಯನ್, 4 ಮಿಲಿಯನ್, 5 ಮಿಲಿಯನ್ ಈ ರೀತಿ ವ್ಯೂಸ್ ಅನ್ನೋದು ಬಂದಿದೆ. ಇದಕ್ಕೆಲ್ಲ ಕಾರಣ ಏನು, ಈ ಮ್ಯೂಸಿಕ್ ಅನ್ನೋದು ವೈರಲ್ ಇದೆ. ಅದಕ್ಕೋಸ್ಕರ ನೀವೇನು ನೋಡಿ, ಈ ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಬೇಕು. ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಏನು ಮಾಡಲ್ಲ, ನೋಡಿ ಯೂಸ್ ದಿಸ್
ಸೌಂಡ್ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡ್ತೀನಿ, ಯಾಕಂದ್ರೆ ನಾನು ಈಗ ತೋರಿಸ್ತಾ ಇದ್ದೀನಿ. ಓಕೆ, ಅಲೋ ಕೊಟ್ಟ ನಂತರ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಎರಡು ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಎಕ್ಸಾಂಪಲ್ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ, ನಾನು ಗ್ಯಾಲರಿಯಲ್ಲಿ ಇದ್ದಂಥ ಒಂದು ವಿಡಿಯೋ. ಓಕೆ, ಈ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ಲೋಡ್ ತಗೋಗುತ್ತೆ, ಏನೂ ಇಲ್ಲ. ಲೋಡ್ ತೊಗೊಂಡ ನಂತರ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಒಳಗಡೆ ನೀವು ಮಾಡಬೇಕಾದ ಕೆಲಸ ಏನಂದರೆ ಇಲ್ಲಿ ಟೆಕ್ಸ್ಟ್ ಬರಬೇಕು. ಮೇನ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಯಾಕೆ ಬರೀಬೇಕಪ್ಪ, ತುಂಬ ಇಂಪಾರ್ಟೆಂಟ್ ಟೆಕ್ಸ್ಟ್ ಅನ್ನೋದು, ತುಂಬ ಇಲ್ಲಿ ಬರೀರೋ ಒಂದು ಟೆಕ್ಸ್ಟ್. ಯಾಕಂದರೆ ಇದು ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ತಮ್ನೇಲ್ ಹಾಕ್ಬೋದು, ಅದ್ರ ಬಟ್ ನೀವು ತಮ್ನೇಲ್ ಮಾಡುವಾಗ ತುಂಬ ಟೈಮಿಂಗ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ ನೋಡಿ, ಈ ಎಕ್ಸಾಂಪಲ್ ಹಾಕ್ತೀನಿ ನೋಡಿ, ಪವರ್ ಅಪ್ ಯೂಟ್ಯೂಬ್ ಅಂತ ಹಾಕ್ಬಿಡ್ತೀನಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಪವರ್ ಅಪ್ ಯೂಟ್ಯೂಬ್ ಅಂತ ಹಾಕಿ ಒಂದು ಜಸ್ಟ್ ಒಂದು ಸಿಂಬಲ್ ಹಾಕ್ಬಿಡ್ತೀನಿ ಈ ರೀತಿ. ಜಸ್ಟು ಇಲ್ಲಾಂದರೆ ಇದೊಂದು ಸಿಂಬಲ್ ಹಾಕ್ಬಿಡ್ತೀನಿ ಜಸ್ಟ್ ಇಲ್ಲ. ಓಕೆ, ಈ ರಿಯಾಕ್ಷನ್ ಹಾಕ್ಬಿಡೋಣ. ಅದನ್ನು ನೋಡಿ ಟೆಕ್ಸ್ಟ್ಗೆ ನಾನು ಏನು ಮಾಡ್ತೀನಿ, ಈ ರೀತಿ ನೀವು ಟೆಕ್ಸ್ಟ್ ಹಾಕ್ಬೋದು. ಜಸ್ಟ್ ಈ ರೀತಿ ಕಲರ್ ಬೇಕಾದ್ರೆ ಕಲರ್ ಎಡಿಟಿಂಗ್ ಮಾಡ್ಕೊಳ್ಬೋದು. ಇದು ಜಾಸ್ತಿ ಇದನ್ನು ರೋಸ್ ಕೂತಿದೆ. ಓಕೆ, ಕ್ಯಾನ್ಸಲ್ ಮಾಡೋಣ. ಓಕೆ ನೋಡಿ, ಈ ರೀತಿ ನೀವು ಯಾವ ರೀತಿ ಬೇಕು ಈ ರೀತಿ ಟೆಕ್ಸ್ಟ್ ಹಾಕ್ಬೋದು. ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ನೀವು ಈ ಟೆಕ್ಸ್ಟ್ ಏನು ಮಾಡೋಣ, ಇದನ್ನು ಏನು ಮಾಡೋಣ, ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಜಸ್ಟ್ ಇಲ್ಲಿ ಏನು ಮಾಡೋಣ, ನಾವು ಇದನ್ನು ನೆಕ್ಸ್ಟು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಈ ಟೆಕ್ಸ್ಟ್ ಎಲ್ಲನೂ ಸ್ಲೋಪ್ ಮಾಡೋಣ. ಸ್ಲೋಪ್ ಅಂದ್ರೆ ಜಸ್ಟ್ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಷ್ಟೇ. ಎಲ್ಲಿ ಅಂದರೆ ಜಸ್ಟ್ ಒಂದು 5 ಸೆಕೆಂಡ್ ಎಲ್ಲಿ ಬೇಕೋ ಅಲ್ಲಿ ಇಷ್ಟೇ. ನಾವು ನೋಡೋಣ ಎಲ್ಲಿ ಎಷ್ಟು ಬಿಡ್ತೀನಿ ಲಾಸ್ಟ್ಗೆ. ಇಲ್ಲಿದೆ ನೋಡಿ, ನಾನು ಇಲ್ಲಿ ಚೇಂಜ್ ಆಗಿದೆ, ನನ್ನ ಲೈಫೇ ಚೇಂಜ್ ಆಗಿದೆ ಇಲ್ಲಿ. ಅಲ್ಲಿಗೆ ಇಲ್ಲಿ ನೋಡಿ. ಓಕೆ, ಇನ್ನೊಂದು ಸ್ವಲ್ಪ ಕ್ರಾಸ್ ಮಾಡೋಣ. ಇದೇ ರೀತಿ ನೀವು ಟೆಕ್ಸ್ಟ್ ಬರ್ರಿ. ಓಕೆ ನೋಡಿ, ಈ ಲಾಸ್ಟಿವರೆಗೆ ತೊಗೋಣ. ಓಕೆ ನೋಡಿ, ಟೆಕ್ಸ್ಟ್ ಅಂದರೆ ಇಲ್ಲಿವರೆಗೆ ಬಂತು ನೋಡಿ. ಈ ಟೆಕ್ಸ್ಟ್ ಕಲರ್ ಇಲ್ಲಿವರೆಗೆ ಬಂತು ನೋಡ್ಕೊಳ್ಬೋದು. ಟೆಕ್ಸ್ಟ್ ನೀವು ಎಡಿಟ್ ಬೇಕಾದ್ರೆ ಮಾಡ್ಕೋಬೋದು. ಕಲರ್ ಓಕೆ, ಬೇಕಾದ್ರೆ ನೀವು ಬೇರೆ ಕಲರ್ ಕೂಡ ಹಾಕೋಬೋದು. ಓಕೆ, ನಾನು ರೆಡ್ ಇಡ್ತೀನಿ. ಓಕೆ, ಕಾಂತಲ್ಲ. ಓಕೆ, ಇಷ್ಟು ಈ ರೀತಿ ಮಾಡಿ. ಯಾಕೆ ಈ ಟೆಕ್ಸ್ಟ್ ಎದಕ್ಕೆ ಹಾಕೋದು ಅಂತ ಹೇಳ್ತೀನಿ. ಸ್ವಲ್ಪ ಆ ಟೆಕ್ಸ್ಟ್ ಒಂದು ಚಿಕ್ಕದೇ ಮಾಡಿ, ಅದನ್ನು ತೊಗೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಗೊತ್ತಾಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಈ ರೀತಿ ಬಂತು. ಇಲ್ಲಿ ನಿಮಗೆ ಯಾರು ಕ್ಯಾಪ್ಚರ್ ಅಂತ ಕೇಳ್ತಾರೆ. ಇಲ್ಲಿ ಟೈಟಲ್ ಹಾಕಬೇಕು. ಏನು ಟೈಟಲ್ ಹಾಕೋದು, ಎದ್ರ ಬಗ್ಗೆ ಹಾಕೋದು ತುಂಬ ಜನ ಗೊತ್ತಿಲ್ಲ. ಏನು ಹಾಕಬೇಕು, ತುಂಬ ಜನ ಇಲ್ಲೇ ಮಾಡ್ತಾರೆ, ಟೈಟಲ್ ಯಾವುದೋ ಒಂದು ಹಾಕಿಬಿಡ್ತಾರೆ. ಆ ರೀತಿ ಹಾಕೋಬಿಡಿ. ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಅದೇ ಹಾಕಿ. ಈಗ ನಾನು ಏನು ಮಾಡ್ತೀನಿ, ಪವರ್ ಅಪ್ ಯೂಟ್ಯೂಬ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೇನೆ. ಪವರ್ ಅಪ್ ಯೂಟ್ಯೂಬ್ ಅಂತ ಹಾಕಿಬಿಡ್ತೀನಿ. ಜಸ್ಟ್ ಯೂಟ್ಯೂಬ್ ಅಂತ ಹಾಕಿ ನಾನು ಕೆಲವೊಂದು ಸಿಂಬಲ್ ಹಾಕಿಬಿಡ್ತೀನಿ. ಈ ರೀತಿ ಒಂದು ಸಿಂಬಲು, ಯಾಕಂದ್ರೆ ನಾನು ತೋರಿಸ್ಬೇಕಲ್ಲ ಆ್ಯಕ್ಟಿವ್. ಈ ರೀತಿ ಒಂದು ಜಸ್ಟ್ ಸಿಂಬಲ್ ಹಾಕಿ ಆದ ನಂತರ ಇಲ್ಲಿ ಏನು ಮಾಡಿ, ನೀವು ಹ್ಯಾಶ್ಟ್ಯಾಗ್ ಹಾಕೋಲಿ. ಮ್ಯಾಕ್ಸಿಮಮ್ 3 ಹ್ಯಾಶ್ಟ್ಯಾಗ್ ಹಾಕಬೇಕು. 3 ಹ್ಯಾಶ್ಟ್ಯಾಗ್ ಅಂದರೆ ಏನು ಹಾಕೋದು, ಜಸ್ಟ್ ನಾನು ಏನು ಮಾಡ್ತೀನಿ, ಹ್ಯಾಶ್ಟ್ಯಾಗ್ ಅಂತ ಹಾಕ್ತೀನಿ. ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ನೋಡಿ, ನಾನು ಜಸ್ಟ್ ಶಾರ್ಟ್ಸ್ ನೋಡ್ಕೊಳ್ಳಿ. ಶಾರ್ಟ್ಸಲ್ಲಿ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಎಷ್ಟು ಚಾನಲ್ ನೋಡ್ಕೊಳ್ಳಿ. 78 ಮಿಲಿಯನ್ ಚಾನಲ್ಗಳು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿ, ನೀವು ಕೂಡ ಈ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಪವರ್ ಅಪ್ ಯಾವ ಟಾಪಿಕ್ ಇದೆ ಆ ಟಾಪಿಕ್ ಮೇಲೆ ನಾವು ಕೂಡ ಹಾಕಬೇಕು. ಜಸ್ಟ್ ನಾನು ಏನು ಮಾಡ್ತೀನಿ, ಪವರ್ ಅಪ್ ಯೂಟ್ಯೂಬ್ ನೋಡಿ 2000 ಚಾನಲ್ ಯೂಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 6.5 ಅಂದರೆ 6900 ಶಾರ್ಟ್ಸ್ ಇದನ್ನ ಅಪ್ಲೋಡ್ ಆಗಿದ್ದಾರೆ. ನಾನು ಏನು ಮಾಡ್ತೀನಿ, ಪವರ್ ಅಪ್ ಯೂಟ್ಯೂಬ್ ಇದನ್ನೊಂದು ಹಾಕ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನನ್ನ ಚಾನಲ್ ನೇಮ್ ಕೂಡ ಹಾಕ್ತೀನಿ. ನೀವು ಕೂಡ ಏನು ಮಾಡಿ, ನಾನು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕೊಳ್ಳಿ. ನಾನು ಮಾಡ್ತೀನಿ ಕನ್ನಡ ಟೆಕ್ ಕಿಡ್ಸ್ ಅಂತ ಹಾಕಿಬಿಡ್ತೀನಿ. ಈ ರೀತಿ ಜಸ್ಟ್ ಈ ರೀತಿ ಮ್ಯಾಕ್ಸಿಮಮ್ 3 ಟ್ಯಾಗ್ಸ್ ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಇದರಲ್ಲಿ ಶಾರ್ಟ್ಸ್ ಟೈಟಲಲ್ಲಿ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ಬಿಟ್ಟು ಮೇನ್ ಇಂಪಾರ್ಟೆಂಟು ಇಲ್ಲಿ ಪ್ಲಸ್ ನಿಮ್ಮ ಪ್ಯಾನ್ ಹಾಕಿ ಕಾಣ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ಕೆಲವೊಂದಷ್ಟು ತಮ್ನೇಲ್ ಹಾಕಬೇಕಾಗುತ್ತೆ. ತಮ್ನೇಲ್ ಅಂದರೆ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ, ಅದನ್ನ ಹಾಕ್ಬಿಡ್ತೀನಿ ನೋಡಿ. ಜಸ್ಟ್ ಈಗ ನಾನು ತೋರಿಸ್ತೀನಿ ನೋಡಿ. ಓಕೆ ನೋಡಿ ಇಲ್ಲಿ ಕಾಣ್ತಲ್ಲ ನೋಡಿ, ಇದಕ್ಕೋಸ್ಕರ ಈ ರೀತಿ ಹಾಕಿಬಿಡಿ. ಆ ಟೆಕ್ಸ್ಟ್ ಅನ್ನೋದು ಕಾಣುತ್ತೆ, ಇದರಿಂದ ಚೆನ್ನಾಗಿ ನೋಡ್ತಾರೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೋಸ್ಕರ ಟೈಟಲ್ ಹಾಕೊಳ್ಳಿ ಅಂತ ಅನ್ನೋದು. ಇನ್ನು ನೆಕ್ಸ್ಟ್ ನೋಡ್ಬಿಟ್ಟು ಇದು ಪಬ್ಲಿಕ್ ಇದೆಲ್ಲ, ಇದನ್ನೇನು ಮಾಡ್ಕೊ ಅನ್ಲಿಸ್ಟ್ ಮಾಡ್ಕೊಳ್ಳಿ. ಅನ್ಲಿಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವೇನು ಮಾಡೋ, ಇಲ್ಲಿ ಆಡಿಯನ್ಸ್ ಇದೆಲ್ಲ ಇದೇನು ಮಾಡಿ, ನೋ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಫಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ವಿಡಿಯೋ ನಿಮ್ಮ ಸಬ್ಸ್ಕ್ರೈಬರ್ಸ್ ನೋಟಿಫಿಕೇಶನ್ ಹೋಗಲ್ಲ, ಕಮೆಂಟ್ ಬಾಕ್ಸ್ ಆಫ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ, ರೀಚ್ ಜಾಸ್ತಿ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀವು ನೋ ಫಾರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಟೆಡ್ ವಿಡಿಯೋ ಅಂತ ಇದೆಲ್ಲ, ಜಸ್ಟ್ ಏನು ಮಾಡೋ, ನೀವು ಲಾಂಗ್ ವಿಡಿಯೋ ಅದ್ರ ಟಾಪಿಕ್ ರಿಲೇಟೆಡ್ ಏನಾದರೂ ಇದ್ರೆ ಲಾಂಗ್ ವಿಡಿಯೋ ಇದು ಮಾಡ್ಬೋದು. ಎಕ್ಸಾಂಪಲ್ ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ ನಾನು ನಿಮಗೆ ತೋರಿಸೋಗೋಸ್ಕರ. ಈ ರೀತಿ ನೀವೇನು ಮಾಡಿ, ನಿಮ್ಮ ರಿಲೇಟೆಡ್ ಒಂದು ಲಾಂಗ್ ವಿಡಿಯೋ, ಯಾಕಂದರೆ ಶಾರ್ಟ್ಸ್ನಿಂದ ಲಾಂಗ್ ವಿಡಿಯೋ ಕೂಡ ಬೂಸ್ಟ್ ಮಾಡ್ಕೊಳ್ಬೋದು ನೀವು. ನೋಡಿ ಏನೇನಿದೆ ಯೂಟ್ಯೂಬ್ನಲ್ಲಿ ಆಪ್ಷನ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಗ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಏನಿದೆಲ್ಲ ಜಸ್ಟ್ ನೀವೇನಾದರೂ ನಿಮ್ಮ ಹತ್ರ ಏನಾದರೂ ನಿಮ್ಮ ಚಾನಲ್ ಮಾನಿಟೇಷನ್ ಆನ್ ಇದೆ, ನಿಮಗೆ ಟ್ಯಾಗ್ ಪ್ರಾಡಕ್ಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೂಲಕ ನೀವು ಟ್ಯಾಗ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಮಾನಿಟೇಷನ್ ಆನ್ ಇದ್ದರೆ ನಿಮ್ಮ ಟ್ಯಾಗ್ ಪ್ರಾಡಕ್ಟ್ ನೀವು ಟ್ಯಾಗ್ ಮಾಡಿದರೆ ಅದರಿಂದ ನಿಮಗೆ ಕಮಿಷನ್ ಅಂತ ಬರುತ್ತೆ, ಅದರಿಂದ ನೀವು ದುಡ್ಡು ಮಾಡ್ಬೋದು. ಈ ಫೀಚರ್ಸ್ ಇದೆ. ಯಾಕಂದರೆ ಶಾರ್ಟ್ಸಲ್ಲಿ ನೀವು ಏನಾದರೂ ಶಾರ್ಟ್ಸ್ ಹಾಕಿದರೆ, ಮೈಕ್ ಹಾಕಿದರೆ, ಗಾಗಲ್ ಹಾಕಿದರೆ, ಏನಾದರೂ ನೀವು ಏನು ಹಾಕಿದ್ರು ಕೂಡ ಅದನ್ನು ನೀವು ಪ್ರಮೋಟ್ ಮಾಡ್ಬೋದು. ಅಂದರೆ ಅಲ್ಲಿ ಟ್ಯಾಗ್ ಮಾಡ್ಬೋದು. ಅದರಿಂದ ಯಾರಿಗಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡಿದ್ರೆ ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ.
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಪೇಡ್ ಪ್ರಮೋಷನ್ ಏನಾದ್ರು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದಾರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ಓಕೆ, ನಾ ಬ್ರ್ಯಾಂಡ್ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ವೈಟ್ ಕೊಲಾಬ್ ಅಂತ ಇದಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನುತ್ತೆ ನೀವು ಕೊಲಾಬ್ ಮಾಡ್ಬೋದು ಇನ್ನೊಂದು ಚಾನಲ್ ಜೊತೆ. ಅಂದ್ರೆ ನಿಮ್ದು 2 ಚಾನಲ್ ಇದೆ ಅಂದ್ರೆ ಈಗ ಈ ಚಾನಲಿಂದ ಮತ್ತೊಂದು ಚಾನಲ್. ಎಕ್ಸಾಂಪಲ್ ಏನು ಮಾಡ್ತೀನಿ, ಕನ್ನಡ ನಾನು ತೋರಿಸ್ತೀನಿ, ಕನ್ನಡ ಟೆಕ್ ಇಲ್ಲಿ ಬ್ಲಾಗ್ಸ್ ಅಂತ ಒಂದು ಬಂದು ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ಲಿಂಕ್ ನಾನು ಕಾಪಿ ಮಾಡಿ ನನ್ನ ಚಾನಲ್ ಶೇರ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾನು ಇದನ್ನ ಏನು ಮಾಡಬೇಕು, ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಎಕ್ಸೆಪ್ಟ್ ಬರುತ್ತೆ. ಎಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ವಿಡಿಯೋ 2 ಚಾನಲಲ್ಲಿ ಕೊಲ್ಯಾಬ್ ಆಗುತ್ತೆ. ಇದರಿಂದ ಬೇಗ ಗ್ರೋ ಕೂಡ ಆಗುತ್ತೆ, ಬೇಗ ಬೂಸ್ಟ್ ಕೂಡ ಆಗುತ್ತೆ. ಇದು ಕೂಡ ಬೆಸ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮಾಡೋಲ್ಲ, ಈ ಕಮೆಂಟ್ ಬಾಕ್ಸ್ ಆನ್ ಇರಬೇಕು. ಮತ್ತು ಅದ್ರ ಜೊತೆ ಇಲ್ಲಿ ನೆಕ್ಸ್ಟ್ ಮೇಲೆ ಒಂದು ಪಿಕ್ಚರ್ ಇದೆ, ಅದನ್ನ ಮರ್ತೆ ನೋಡಿ, ಆಲ್ಟರ್ನೇಟ್ ಕಂಟೆಂಟ್ ಅದು ಬಂದ್ಬಿಟ್ಟು ಇದೇನಿಲ್ಲ, ಇದು ನೋ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡೋಕೊಡಿ. ನೀವೇನಾದರೂ ಏನು ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರೆ ಎಸ್ ಮಾಡಿ, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಕೆಮೋ. ಓಕೆ, ನೀವು ನೆಕ್ಸ್ಟ್ ಏನು ಮಾಡಬೇಕು, ಜಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಅನ್ನೋದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಅನ್ನೋದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ನೀವು ಮಾಡಬೇಕಾದ ಕೆಲಸ ಏನು ಮಾಡೋಂಗಿಲ್ಲ, ಜಸ್ಟ್ ವೈಟಿಸ್ಟು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ವೈಟಿಸ್ಟು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಓಕೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನೀವು ಏನು ಮಾಡಬೇಕು, ಶಾರ್ಟ್ಸ್. ಓಕೆ, ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದು ಇಲ್ಲಿ ಬರುತ್ತೆ, ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಎಡಿಟ್ ಆಪ್ಷನ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ನೋಡಿ ಸಮಥಿಂಗ್ ರಾಂಗ್ ಬಂತು, ವಾಪಸ್ ಕ್ಲಿಕ್ ಮಾಡ್ತೀನಿ, ಸಮಥಿಂಗ್ ರಾಂಗ್. ಓಕೆ, ಸ್ವಲ್ಪ ಲೋಡ್ ಇದಾಗ್ತಿದೆ, ಸಮಥಿಂಗ್ ರಾಂಗ್ ಅಂತ ನೆಟ್ವರ್ಕ್ ಇಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಈ ರೀತಿ ಬಂತು. ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಡಿಸ್ಕ್ರಿಪ್ಷನ್ ಇಲ್ಲ, ಆ ಡಿಸ್ಕ್ರಿಪ್ಷನ್ ನೀವು ಏನು ಹಾಕಬೇಕು, ಜಸ್ಟ್ ಮೇಲ್ಗಡೆ ಏನು ಟೈಟಲ್ ಇಲ್ಲ ಅದನ್ನೆಲ್ಲ ನೀವು ಕಾಪಿ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆ, ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಕೂಡ ಕಾಪಿ ಮಾಡ್ಕೊಂಡು ಏನು ಮಾಡಬೇಕು, ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಮತ್ತು ಇದರ ಜೊತೆಗೆ ಇಲ್ಲಿ ನೀವು ಏನು ಹಾಕ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಇದ್ದಾರೆ, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕೂಡ ಹಾಕ್ಬೋದು. ಮತ್ತು ನೀವು ಯೂಸ್ ಮಾಡುವಂಥ ಮೆಟಲ್ಸ್ ಕೂಡ ಹಾಕ್ಬೋದು, ಇದು ಕೂಡ ಬೆಸ್ಟು. ಈ ರೀತಿ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಡಿಯನ್ಸ್ ಏನಿದಲ್ಲ, ಇದು ನೋ ಫಾರ್ ಕಿಡ್ಸ್ ಇದೆ, ಏನೂ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಟ್ಯಾಕ್ಸ್ ಅಂತ ಬರುತ್ತೆ. ಜಸ್ಟ್ ಇಲ್ಲಿ ನೀವು ಟ್ಯಾಕ್ಸ್ ಹಾಕ್ಬೇಕು. ಟ್ಯಾಕ್ಸ್ ಹಾಕ್ಬೇಕ್ರೆ ಎಲ್ಲಿಂದ ಟ್ಯಾಕ್ಸ್ ಹಾಕೋದು, ಯಾವ ರೀತಿ ವೈರಲ್ ಟ್ಯಾಕ್ಸ್ ಅಂದರೆ ಯಾವುದು, ಯಾವ ಟ್ಯಾಕ್ಸ್ ಹಾಕಿದ್ರೆ ನಮ್ಮ ಶಾರ್ಟ್ಸ್ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಏನೂ ಮಾಡೋಂಗಿಲ್ಲ, ಜಸ್ಟ್ ನೀವೇ ನೋಡಿ ಗೂಗಲ್ ಅಥವಾ ನಿಮ್ಮ ಹತ್ರ ಕ್ರೋಮ್ ಇದ್ದರೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಓಕೆ ಬ್ಯಾಕ್ ಬರ್ತೀನಿ, ಜಸ್ಟ್ ನಾನು ತೋರಿಸ್ತೀನಿ ನಿಮಗೋಸ್ಕರ. ಓಕೆ, ಇಲ್ಲಿ ಬ್ಯಾಕ್ ಬಂದ ತಕ್ಷಣ ನೀವೇನು ಸರ್ಚ್ ಮಾಡ್ಕೋ, ರ್ಯಾಪಿಡ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ವೆಬ್ಸೈಟ್ ಬರುತ್ತೆ. ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಯೂಸ್ ಟ್ಯಾಕ್ಸ್ ಜನರೇಟರ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾನೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಕೋ, ನಿಮ್ಮ ವಿಡಿಯೋ ಏನು ಟೈಟಲ್ ಹಾಕಿದ್ರೆ ಆ ಟೈಟಲ್ ಬಂದ್ಬಿಟ್ಟು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಹಾಕಬೇಕು. ಅಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಕಾಪಿ ಅಲ್ಲ, ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊ. ಜಸ್ಟ್ ನಾನು ಏನು ಮಾಡ್ತೀನಿ, ಪವರ್ ಅಪ್ ನೋಡಿ, ಪವರ್ ಅಪ್, ಜಸ್ಟ್ ನಾನು ಪವರ್ ಅಪ್ ವಿಪೇಶಲ್ ಆಯ್ತು ನೋಡಿ, ಅದು ಪವರ್ ಅಪ್ ಯೂಟ್ಯೂಬ್ ಅಂತ ಹಾಕ್ಬಿಡ್ತೀನಿ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಕೆಳಗಡೆ ಟ್ಯಾಕ್ಸ್ ಅನ್ನೋದು ಬಂದಿರುತ್ತೆ, ನಾನು ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನೋಡಿ ಪವರ್ ಅಪ್ ಯೂಟ್ಯೂಬ್ ಆದ ತಕ್ಷಣ ಇಲ್ಲಿ ಬರ್ತೀವಿ ಟ್ಯಾಕ್ಸ್ಗಳು ಬಂದು ನೋಡಿ. ಜಸ್ಟ್ ಈ ಪ್ರತಿಯೊಂದು ಟ್ಯಾಕ್ಸ್ ಬಂತು ನೋಡಿ. ಪವರ್ ಅಪ್ ಯೂಟ್ಯೂಬ್, ಔ ಟು ಟರ್ನ್ ಆಫ್ ಕಮ್ಯುನಿಟಿ ಯೂಟ್ಯೂಬ್, ಟರ್ನ್ ಆಫ್ ಕಮ್ಯುನಿಟಿ ಆನ್, ಪವರ್ ಅಪ್ ಯೂಟ್ಯೂಬ್, ಈ ರೀತಿ ಕೆಲವೊಂದಷ್ಟು ಬಂತು. ಇದೇನು ಮಾಡ್ಕೋ, ಜಸ್ಟ್ ನಾವು ಕಾಪಿ ಮಾಡ್ಕೊಳ್ಕೋ. ಜಸ್ಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಯಿತು. ಈಗ ನೆಕ್ಸ್ಟ್ ನೋಟು ಇಲ್ಲಿ ವೈಟಿಸ್ಟ್ ಅಪ್ಲಿಕೇಶನಲ್ಲಿ ಹಾಕಿದ ತಕ್ಷಣ ಇಲ್ಲಿ ಬಂದು ಇಲ್ಲಿ ಟ್ಯಾಕ್ಸ್ ಏನಿದಲ್ಲ, ಜಸ್ಟ್ ಇಲ್ಲಿ ತೆರಗಡೆ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಏನುತ್ತೆ, ಅದು ಟ್ಯಾಕ್ಸ್ ಕ್ವಿಕ್ ನೋಡಿ ಈ ರೀತಿ ಕುಂಡಿರುತ್ತೆ ನೋಡಿ. ಒಬ್ಬರೊಬ್ಬರಿಗೆ ಕುಂಡ್ರಲ್ಲ, ಜಸ್ಟ್ ಈ ರೀತಿ ಟ್ಯಾಕ್ಸ್ ಅನ್ನೋದು ಆ್ಯಡ್ ಆಯಿತು. ನಿಮಗೆ ಟ್ಯಾಕ್ಸ್ ಆ್ಯಡ್ ಆಗಲಿಲ್ಲ ಅಂದರೆ ನೀವೇನು ನೋಡ್ಕೋ, ಅದನ್ನೇ ನೆಕ್ಸ್ಟ್ ಹೇಳ್ತಾನೆ. ಜಸ್ಟ್ ಈ ರೀತಿ ಟ್ಯಾಕ್ಸ್ ಹಾಕೊಳ್ಳಿ. ಈಗ ಟ್ಯಾಕ್ಸ್ ಆ್ಯಡ್ ಆಯಿತು. ಈಗ ನೆಕ್ಸ್ಟ್ ನೀವು ಕಮೆಂಟ್ ಬಾಕ್ಸ್ ಏನು ಮಾಡೋಂಗಿಲ್ಲ, ಇದು ಏನು ಮಾಡೋಬೇಕಾಗಿಲ್ಲ, ಬ್ಯಾಕ್ ಬನ್ನಿ. ಜಸ್ಟ್ ಈಗ ಟ್ಯಾಕ್ಸ್ ಹಾಕಿದಾಯಿತು, ಅದೇ ಟ್ಯಾಕ್ಸ್ ಆಯಿತು. ಮತ್ತು ಅದ್ರ ಜೊತೆ ಆ ಟ್ಯಾಕ್ಸ್ ಅನ್ನೋದು ಏನು ಮಾಡ್ಕೋ, ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಕೂಡ ಹಾಕಬೇಕು. ಜಸ್ಟ್ ಏನು ಮಾಡ್ಕೋ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ನೀವೇನು ಮಾಡ್ಕೋ, ಏನು ಮಾಡಿ ಇಲ್ಲಿ ಅದನ್ನ ಏನು ಮಾಡ್ಕೋ, ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಏನು ಡಾಟ್ ಇದೆಯಲ್ಲ, ಡಾಟ್ ಬಂದಿದೆಯಲ್ಲ, ಜಸ್ಟ್ ಎಕ್ಸಾಂಪಲ್. ಓಕೆ, ಈ ಡಾಟ್ ಇದೆಯಲ್ಲ, ಆ ಡಾಟ್ ತೆಗಿಬೇಕು. ಯಾಕಂದರೆ ನಿಮಗೆ ಕಮ್ಯುನಿಟಿ ಗೈಡೆನ್ಸ್ ಇದಾಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಡಾಟ್ ಅನ್ನೋದು ಎಲ್ಲ ಪ್ರತಿಯೊಂದು ಕೂಡ ಡಾಟ್ ರಿಮೂವ್ ಮಾಡಬೇಕು. ಡಾಟ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಅದು ಕೀಬೋರ್ಡ್ಸ್ ಆಗುತ್ತೆ, ಸರ್ಚಿಂಗ್ ಕೀಬೋರ್ಡ್ ಅಂತ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಡಾಟ್ ಅನ್ನೋದು ರಿಮೂವ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಜಾಸ್ತಿ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಪವರ್ ಅಪ್ ಯೂಟ್ಯೂಬ್ ಈ ರೀತಿ ಕೆಲವೊಂದಷ್ಟು ಹಾಕಿಬಿಡ್ತಾ ಇದ್ದೀನಿ ನಾನು ನಿಮಗೆ ತೋರಿಸೋಗೋಸ್ಕರ ನೋಡಿ. ಓಕೆ, ಇಷ್ಟೇನಿದೆಲ್ಲ ಇದೇನಿದೆಲ್ಲ ಜಸ್ಟ್ ನಾನು ಏನು ಮಾಡ್ತೀನಿ, ಓಕೆ ಇಲ್ಲಿಂದ ಹಿಡಿದು ನಾನು ಇಷ್ಟೆಲ್ಲ ಏನು ಮಾಡ್ತೀನಿ, ಇದು ರಿಮೂವ್ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ ಕಟ್ ಮಾಡ್ತೀನಿ, ಬೇಡ ಕಟ್. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಈ ರೀತಿ ನೀವು ಹಾಕಿ ಇದರಿಂದ ಏನಾಗುತ್ತೆ, ಕೀಬೋರ್ಡ್ ಆಗುತ್ತೆ
ಮತ್ತು ನೀವು ಆ ಡಾಟ್ ಇದ್ದಾರೆ ಅದು ಕಮ್ಯುನಿಟಿ ಗೈಡೆನ್ಸ್ ಇದ್ದಾಗೆ ನಿಮ್ಮ ಚಾನಲ್ ಮೋಟಿವೇಶನ್ ಆಗ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗಲೇ ಹೇಳ್ತೀನಿ ಅದಕ್ಕೋಸ್ಕರ ಈ ರೀತಿಯಕ್ಕೆ. ಮತ್ತು ಅದ್ರ ಜೊತೆ ಇಲ್ಲಿ ಟ್ಯಾಕ್ಸ್ ಕೆಲವೊಮ್ಮೆ ಟ್ಯಾಕ್ಸ್ ತಗೋತೆ. ಇಲ್ಲಿ ವೈಟೆಸ್ಟ್ ಅಪ್ಲಿಕೇಶನ್ ತಗೊಳ್ಳಿ ಅಂದ್ರೆ ನೀವು ಏನು ಮಾಡ್ಕೋ ಅದನ್ನು ಕೂಡ ಹೇಳ್ತೀನಿ. ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಂಡು ಜಸ್ಟ್ ನೀವು ಮಾಡ್ಕೊಂಡು ನಿಮ್ಮೊಂದು ವೈಟೆಸ್ಟ್ ಚಾನಲ್ ವೈಟೆಸ್ಟ್ ಓಪನ್ ಮಾಡ್ಕೊಳ್ಳಿ. ವೈಟೆಸ್ಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಯಾವ ಶಾರ್ಟ್ಸ್ ಇದೆಯಲ್ಲ, ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಈಗ ಏನು ಮಾಡ್ತೀನಿ, ಶಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾನು ಈ ಒಂದು ವಿಡಿಯೋ ಜಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಓಕೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ಬರುತ್ತೆ ನೋಡಿ. ಇಲ್ಲಿದೆ ನೋಡಿ ಟ್ಯಾಕ್ಸು. ಇಲ್ಲಿ ಜಸ್ಟ್ ಏನು ಮಾಡ್ಕೋ, ಇಲ್ಲಿ ನೀವು ಅದನ್ನು ಜಸ್ಟ್ ಏನು ಮಾಡೋಲ್ಲ, ಇಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟ್ಯಾಕ್ಸ್ ಕೊಂಡಿರುತ್ತೆ. ಇಲ್ಲ ಅಲ್ಲಿ ಕುಯ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಟ್ಯಾಕ್ಸ್ ತಗೊಳ್ಳಿಲ್ಲ ಇಲ್ಲಿಂದ ಹಾಕಿ ಆಟೋಮೆಟಿಕ್ ಇಲ್ಲಿ ನೀವು ಜಸ್ಟ್ ಇಲ್ಲಿ ತೆಲಗಡೆ ಆಪ್ಷನ್ ಇದೆಲ್ಲ ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಮೇಲ್ಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಸೇವ್ ಆಗಿರುತ್ತೆ ಈ ರೀತಿ ಟ್ಯಾಕ್ಸು. ಈ ರೀತಿ ಮಾಡಿ ನೀವು ನೋಡಿ ಟ್ಯಾಕ್ಸ್ ಹಾಕಿ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಆಟೋಮೆಟಿಕ್ ತೋರಿಸುತ್ತೆ ಸೇವ್ ಆಗಿದ್ದು. ಈ ರೀತಿ ಮಾಡಿ ನೆಕ್ಸ್ಟ್ ನೋಟು ನೀವು ಮಾಡಬೇಕಾದ ಕೆಲಸ ಏನಂದ್ರೆ ಇಲ್ಲಿ ನೆಕ್ಸ್ಟ್ ನೀವು ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಸ್ಕೊಂಡು ಅದರ ನಂತರ ಇಲ್ಲೊಂದು ಸೆಟ್ಟಿಂಗ್ ಇದೆ ನೋಡಿ, ಅಲಾವ್ ವಿಡಿಯೋ ಆ್ಯಂಡ್ ಆಡಿಯೋ ರಿಮ್ಯಾಕ್ಸ್ ಅಂತ ಇದೆ. ಜಸ್ಟ್ ಇನ್ನು ಅಲಾವ್ ಕೊಡಿ, ಇನ್ನು ಆಫ್ ಮಾಡೋಕೆ ಹೋಗಿ ಅಲಾವ್ ಕೊಡಿ. ಯಾಕಂದರೆ ನಿಮ್ಮ ರೀಲ್ಸ್ ಯಾರಾದರೂ ರಿಮ್ಯಾಕ್ಸ್ ಮಾಡಿದ್ರೆ ಬೆನಿಫಿಟ್ಸ್ ಆಗುತ್ತೆ. ಅಲಾವ್ ಕೊಟ್ಟ ನಂತರ ತೆಲಬಿಟ್ಟು ನೋ ಫಾರ್ ಕಿಡ್ಸ್ ಮತ್ತು ಚಾನಲ್ ಕ್ಯಾಟಗರಿ ಈ ಕ್ಯಾಟಗರಿ ಮಾಡಿ ಅದರ ನಂತರ ನೀವು ಏನು ಮಾಡಬೇಕು ಎಲ್ಲ ಅವಶ್ಯಕತೆ. ಜಸ್ಟ್ ಇಷ್ಟು ಎಲ್ಲ ಮಾಡಿದ ತಕ್ಷಣ ನಿಮ್ಮ ಒಂದು ವಿಡಿಯೋ ನೀವು ಏನು ಮಾಡಬೇಕು, ಅವಾಗ ಈ ಅನ್ಲಿಸ್ಟೆಡ್ ಇದ್ದದ್ದು ಏನಿದೆಲ್ಲ ಜಸ್ಟ್ ಇದೇನು ಮಾಡೋಕ್ಕೆ ಪಬ್ಲಿಕ್ ಮಾಡಿ ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ ಚಾನಲ್ ಅಪ್ಲೋಡ್ ಆಗುತ್ತೆ. ಈ ರೀತಿ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ ಚಾನಲ್ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ಗೆ ವ್ಯೂಸ್ ಬರುತ್ತೆ, ಚೆನ್ನಾಗಿ ರೀಚ್ ಸಿಗುತ್ತೆ. ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ 100-200 ವ್ಯೂಸ್ ಬರುತ್ತೆ, ಅದ್ರ ಮೇಲೆಗಡೆ ವ್ಯೂಸ್ ಬರೋಲ್ಲ ಅನ್ನೋರಿಗೆ ಅಂತಂದರೆ ಈ ಟ್ರೆಂಡಿಂಗ್ ಮ್ಯೂಸಿಕ್ ಮೇಲೆ ಮಾಡಿ. ಯಾಕಪ್ಪ ಟ್ರೆಂಡಿಂಗ್ ಮ್ಯೂಸಿಕ್ ಮೇಲೆ ನೀವು ಶಾರ್ಟ್ಸ್ ಮಾಡಿ ಆಟೋಮೆಟಿಕ್ ವೈರಲ್ ಆಗುತ್ತೆ. ಅದೇ ಒಂದು ಶಾರ್ಟ್ಸ್ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಬೋದು, ಶಾರ್ಟ್ಸ್ನಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮೂಲಕ ಅಪ್ಲೋಡ್ ಮಾಡ್ಬೋದು, ಫೇಸ್ಬುಕ್ ಮೂಲಕ ಕೂಡ ಅಪ್ಲೋಡ್ ಮಾಡ್ಬೋದು. ಫೇಸ್ಬುಕ್ನಲ್ಲಿ ಕೂಡ ದುಡ್ಡು ಮಾಡ್ಬೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮ ಒಂದು ವಿಡಿಯೋ ರಿಚ್ ಸಿಗುತ್ತೆ. ತುಂಬ ಜನ ಮಾಡ್ತಾರೆ, ನೀವು ಯಾವುದೋ ಒಂದು ಟಾಪಿಕ್ ಹೆಂಗೋ ಅಂದರೆ ಟೈಟಲ್ ಯಾವುದೋ ಹಾಕಿ ಟ್ಯಾಕ್ಸ್ ಹಾಕಲ್ದ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದಕ್ಕೋಸ್ಕರ ರಿಚ್ ಸಿಗಲ್ಲ. ಈಗ ಹೇಳಿದ್ನಲ್ಲ ಈ ಒಂದು ಮೆಥಡ್ನಿಂದ ಮಾಡಿ, ಅದ್ರ ಜೊತೆ ಟ್ರೆಂಡಿಂಗ್ ಮ್ಯೂಸಿಕ್ ಯೂಸ್ ಮಾಡಿ. ಸ್ವಲ್ಪ ಕಾಪರೇಟಿವ್ ಕ್ಲೇಮ್ ಬರ್ಬೋದು. ಈಗ ಕಾಪರೇಟಿವ್ ಕ್ಲೇಮ್ ಅಂದರೆ ಅದರಿಂದ ಚಾನಲ್ ಮೌಂಟೇಶನ್ ಏನು ಪ್ರಾಬ್ಲಮ್ ಆಗಲ್ಲ, ಅರ್ನಿಂಗ್ ಮಾತ್ರ ಅವ್ರಿಗೆ ಹೋಗುತ್ತೆ. ಅದ್ರ ಬಟ್ ಇವಾಗ ನೀವು ಅಪ್ಲೋಡ್ ಮಾಡಿ, ಯಾಕಂದರೆ ಇವಾಗ ನೀವು ವೀಡಿಯೋ ಅಪ್ಲೋಡ್ ಆಟೋಮೆಟಿಕ್ ವ್ಯೂಸ್ ಸಿಗುತ್ತೆ, ಚೆನ್ನಾಗಿ ಗ್ರೋ ಆಗುತ್ತೆ. ಯಾಕಂದರೆ ವೈರಲ್ ಮ್ಯೂಸಿಕ್ ಇದೆ, ಟ್ರೆಂಡಿಂಗ್ ಇದೆ. ಆ ಮ್ಯೂಸಿಕ್ ನೀವು ಲಿಸ್ಟ್ ತೊಗೊಂಡು ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ವ್ಯೂಸ್ ಬರ್ತಾ ಇದ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಇವತ್ತಿನ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲೀಸ್ ಆಯ್ತರ ಜೊತೆ ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಚೆಕ್ ಕಮೆಂಟ್ಸಲ್ಲಿ ಕಮೆಂಟ್ ಅಂತ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಪ್ರತಿಯೊಬ್ಬ ಟಿಕೆಟ್ಸ್ ಫ್ಯಾಮಿಲೀಸಲ್ಲೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಲ್ಲರಿಗೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಇದೇ ರೀತಿ ನಾನು ಸಪೋರ್ಟ್ ಮಾಡಬೇಕು ಎಲ್ಲರಿಗೆ.